ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ಸೊ ಇವತ್ತು 145 ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಬೆಸ್ಟ್ ಸ್ಟ್ರಾಟಜಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ಏನಾಯಿತು ಅಂತ ನೋಡೋಣ. ನೋಡಿ, 17,450 ಪುಟ್ಟು ಮತ್ತು 17,450 ಕಾಲ್ನ ಇವತ್ತು 145 ಸ್ಟ್ರಾಟಜಿ ಪ್ರಕಾರ ನಾವು ಚೂಸ್ ಮಾಡಿದ್ವಿ. ಬಟ್ ಇವತ್ತು ಯಾರಿಗೂ ಕೂಡ ಎಂಟ್ರಿ ಸಿಕ್ಕಿಲ್ಲ. ಬಿಕಾಸ್ ಮಾರ್ಕೆಟ್ ಒಂದು ರೇಂಜ್ ಬೌಂಡಲ್ಲಿ ಓಡಾಡ್ತಾ ಇತ್ತು. ಪ್ಲಸ್ ಇವತ್ತು RBI ಪಾಲಿಸಿ ಇರೋದ್ರಿಂದ ತುಂಬಾ ಸ್ಲೋ ಆಗಿ ಮಾರ್ಕೆಟು ಮೂಮೆಂಟ್ ಕೊಡ್ತು. ಸೊ ಇವತ್ತು ಯಾರಿಗೂ ಕೂಡ ಎಂಟ್ರಿ ಸಿಕ್ಕಿಲ್ಲ. ಯಾರಾದರೂ ಬೇರೆ ಆಪ್ಷನಲ್ಲಿ ಅಥವಾ ಬೇರೆ ಸ್ಟ್ರಾಟಜಿಯಲ್ಲಿ ಪ್ರಾಫಿಟ್ ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇವತ್ತು 145 ಸ್ಟ್ರಾಟಜಿ ಹೇಗೆ ವರ್ಕ್ ಮಾಡಬೇಕು, ಏನು ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. 145 ಸ್ಟ್ರಾಟಜಿ ಅಂದರೆ ನಾವು ಬೆಳಿಗ್ಗೆ 9:00 ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, 9:00 ನಾವು ಆಪ್ಷನಲ್ಲಿ, ನಿಫ್ಟಿ ಆಪ್ಷನಲ್ಲಿ ಕಾಲ್ ಮತ್ತು ಪುಟ್ಟು 150 ಮತ್ತು 170 ರೇಂಜಲ್ಲಿ ನಾವು ಯಾವುದು ಓಡ್ತಾ ಇರುತ್ತೋ ಅದನ್ನು ನಾವು ಚೂಸ್ ಮಾಡಬೇಕು. ಸೊ ಹೆಂಗೆ ಸರ್ ಇದು ಚೂಸ್ ಮಾಡೋದು, ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಸೆನ್ಸಿಬಲ್ಗೆ ಲಾಗಿನ್ ಆದಾಗ ನಾನು ಝೀರೋದ ಅಕೌಂಟಿಂದ ಲಾಗಿನ್ ಆದೆ. ಸೊ ಲಾಗಿನ್ ಆದಾಗ ನನಗೆ ಈ ಥರ ಚಾರ್ಟ್ ಬಂದಿದೆ. ಸೊ ಹೇಗೆ ನೋಡೋದು ಅಂದಾಗ ನೋಡಿ, ಅನಲೈಸ್ಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ ಚೈನನ್ನು ನೀವು ಚೂಸ್ ಮಾಡಬೇಕು. ಆಪ್ಷನ್ ಚೈನ್ನ ನೀವು ಚೂಸ್ ಮಾಡಿದಾಗ ಈ ಥರ ಒಂದು ಚಾರ್ಟ್ ನಿಮಗೆ ಬರುತ್ತೆ. ಸೊ ಇಲ್ಲಿ ನನಗೆ ಸಣ್ಣದಾಗಿ ಕಾಣಿಸ್ತಾ ಇದೆ ಸರ್, ದೊಡ್ಡದಾಗಿ ಮಾಡ್ಕೊಳೋದು ಹೇಗೆ ಅಂದರೆ, ಇಲ್ಲಿ ಸೆಟ್ಟಿಂಗ್ಸ್ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಹೋಗಿ ಇಲ್ಲಿ ನೀವು ಲಾರ್ಜ್ ಅಂತ ನೀವು ಕ್ಲಿಕ್ ಮಾಡಿದಾಗ ಫಾಂಟ್ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನಿಮಗೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ 150 ಮತ್ತು 170 ರೇಂಜಲ್ಲಿ 9:00 ಚೂಸ್ ಮಾಡಬೇಕು. 9:00ವರೆಗೂ ಇಲ್ಲಿ ನೀವು ನೋಡ್ತಾ ಇದ್ದಾಗ ನಿಮಗೆ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸು, ಕಾಲು ಮತ್ತು ಪುಟ್ಟು ಒಂದು ಆ ಸ್ಟ್ರೈಕ್ ಪ್ರೈಸಲ್ಲಿ 150 ಮತ್ತು 170 ರೇಂಜಲ್ಲಿ ಓಡ್ತಾ ಇರುತ್ತೆ. ನೋಡಿ, ಇವತ್ತು ನೋಡಿ 160 ಇವಾಗ ಓಡ್ತಾ ಇದೆ ಮಾರ್ಕೆಟು ಅಂದಾಗ ನೋಡಿ 17,350 ಕಾಲ್ನ ತೊಗೊಳ್ಬೋದು ಮತ್ತು 17,450 ಪುಟ್ನ ತೊಗೊಳ್ಬೋದು. ಇವಾಗ ಏನಾದರೂ ಮಾರ್ಕೆಟ್ ಓಡ್ತಾ ಇದ್ರೆ ನೋಡಿ, ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಆಪ್ಷನ್ ಚೈನಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕು. 185 ಮೇಲೆ ನೀವು ಬೈ ಮಾಡಬೇಕು. ಆದರೆ 185 ತೊಗೊಳಕ್ಕಾಗಲ್ಲ, 190 ಮೇಲೆ ತೊಗೊಳ್ಬೇಕು. ಯಾಕಂದರೆ 185ಗಿಂತ 186ಗಿಂತ ಮಾರ್ಕೆಟ್ ಯಾವತ್ತು ರಿವರ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ 190 ಮೇಲೆ ಅಂದರೆ 191, 192ಗೆ ನೀವು ಎಂಟ್ರಿ ತೊಗೊಂಡಾಗ ನೀವು ಅಲ್ಲಿಂದ ನೀವು ಎಂಟ್ರಿ ಏನು ಪ್ರೈಸ್ ತೊಗೊಂಡಿರ್ತೀರೋ ಅಲ್ಲಿಂದ 30 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಕೊಳ್ಬೇಕು, 30 ಪಾಯಿಂಟ್ಸ್ನ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಸೊ ಇದನ್ನು ನೀವು ಗಮನಿಸಿ. 9:00 ಮೇಲೆ 150ರಿಂದ 170 ರೇಂಜಲ್ಲಿ ಕಾಲು ಮತ್ತು ಪುಟ್ಟನ್ನ ತೊಗೊಳ್ಬೇಕು. ಎಲ್ಲಿ ನಿಫ್ಟಿ ಆಪ್ಷನ್ ಚೈನಲ್ಲಿ ನಾನು ಚೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕಾಲು ಮತ್ತು ಪುಟ್ ತೊಗೊಂಡು ವಾಚ್ ಲಿಸ್ಟ್ಗೆ ಹಾಕ್ಕೊಂಡು ಇಲ್ಲಿ ನೀವು 30 ಪಾಯಿಂಟ್ಸ್ ಟಾರ್ಗೆಟು ಮತ್ತು 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಸೊ ನೀವು 190 ಮೇಲೆ ಎಂಟ್ರಿ ತೊಗೊಂಡಾಗ 191 ಅಥವಾ 192ಗೆ ಎಂಟ್ರಿ ತೊಗೊಂಡಾಗ ಅಲ್ಲಿಂದ ನಿಮಗೆ 30 ಪಾಯಿಂಟ್ಸ್ ಟಾರ್ಗೆಟು, 30 ಪಾಯಿಂಟ್ ಸ್ಟಾಪ್ ಲಾಸು. ಇದು ನಿಮಗೆ ಸೂಪರ್ ಜಾಕ್ಪಾಟನ್ನು ಕೊಡುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಲಾಸ್ ಇಲ್ಲದೆ ನೀವು ಟ್ರೇಡ್ ಮಾಡಲೇಬಾರ್ದು. ಸೊ ಯಾವುದೇ ಕಾರಣಕ್ಕೂ ಫುಲ್ ಕ್ವಾಂಟಿಟಿ ಇಟ್ಕೊಂಡು ನೀವು ಟ್ರೇಡ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಸರ್ ನನ್ನ ಹತ್ರ 50,000 ಇದೆ, ನಾನು 250 ಕ್ವಾಂಟಿಟಿ ತೊಗೊಳ್ಬೋದಾ ಅಂದರೆ ನೋ, 250 ಅಲ್ಲ, ಜಸ್ಟ್ ಒಂದೇ ಒಂದು ಕ್ವಾಂಟಿಟಿ ಅಂದರೆ 50 ಕ್ವಾಂಟಿಟಿ ಅಂದರೆ 1 ಲಾಟ್ ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಬೇಕು. ಒಂದು ಲಾಟ್ ಬಂದು 50 ಕ್ವಾಂಟಿಟಿ. ಸೊ ನೀವು 50 ಕ್ವಾಂಟಿಟಿ ಅಂದರೆ ಒಂದೇ ಒಂದು ಲಾಟಲ್ಲಿ ನೀವು ಈ ಒಂದು ಟ್ರೇಡ್ ಮಾಡಬೇಕು. ಸೊ 2 ತಿಂಗಳು ನೀವು ಕನ್ಸಿಸ್ಟೆಂಟಾಗಿ ಈ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು. ಆಮೇಲೆ ನೀವು ಪೊಸಿಷನ್ ಸೈಜಿಂಗ್ನ ಅಂದರೆ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಿಮಗೆ ಬೇಕಾಗಿರೋ ಅಮೌಂಟ್ ಎಷ್ಟು ಅಂದರೆ ಜಸ್ಟ್ 8,000ರಿಂದ 10,000 ರೂಪಾಯಿ ಬೇಕಾಗುತ್ತೆ. ಇದು ಒಂದು ಲಾಟ್ಗೆ ನಾನು ಹೇಳ್ತಾ ಇರೋದು. ನನ್ನ ಹತ್ರ 50,000 ಇದೆ, 5 ಲಾಟ್ ಹಾಕೊಂಡ್ಬಿಟ್ಟು ಮಾಡ್ಬೋದಾ ನಾಳೆಯಿಂದ ಅಂದರೆ ನೋ. ನೀವು ಒಂದೇ ಲಾಟ್ ಇಟ್ಕೊಂಡು 2 ತಿಂಗಳುಗಳ ಕಾಲ ಈ ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಓಕೆ ಅಂದರೆ ಮಾತ್ರ ನೀವು ಇದನ್ನು ಮಾಡಿ. 145 ಸ್ಟ್ರಾಟಜಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಒಂದು ಸ್ಟ್ರಾಟಜಿನ ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಏನೇ ಡೌಟ್ ಇದ್ರು ಇದ್ರ ಮೇಲೆ ಕಮೆಂಟ್ ಮಾಡಿ
ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅದನ್ನು ಜಾಯ್ನ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ 325 ಸ್ಟ್ರಾಟಜಿ ಹೇಗೆ ಮಾಡಬೇಕು ಮತ್ತು ಬೇರೆ ಬೇರೆ ಸ್ಟ್ರಾಟಜೀಸ್ ಹೇಗೆ ಮಾಡಬೇಕು, ಲಾಸ್ ಆಗಿರೋದೆಲ್ಲ ನಾನು ಪ್ರಾಫಿಟಾಗಿ ಕನ್ವರ್ಟ್ ಹೇಗೆ ಮಾಡ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.